ಇವತ್ತು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯಿಂದ ಇವತ್ತು ಪ್ರಮುಖವಾಗಿ ಸ್ಲಂ ಜನರ ಮೇಲಿನ ಸಾಮಾಜಿಕ ತಾರತಮ್ಯ ಮತ್ತು ಅಭಿವೃದ್ಧಿ ತಾರತಮ್ಯವನ್ನು ವಿರೋಧಿಸಿ ಈ ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದಿದೆ. ಕಾರಣ ಖಾಸಗಿ ಮಾಲೀಕತ್ವದಲ್ಲಿರ್ತಕ್ಕಂಥ ಸುಮಾರು 704 ಸ್ಲಮ್ಗಳಲ್ಲಿ 25,000 ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಅತಂತ್ರವಾಗಿ 40-50 ವರ್ಷಗಳಿಂದ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಭೂ ಸ್ವಾಧೀನಗೊಳಿಸ್ಕೊಂಡಲೇ ಹಕ್ಕುಪತ್ರ ಕೊಡ್ದಲೇ ಇವತ್ತು ಬೀದಿಯಲ್ಲಿ ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ 1 ಕೋಟಿ ಜನ ಇರ್ತಕ್ಕಂಥ ಸ್ಲಮ್ ಜನರಿಗೆ ಒಂದು ಪ್ರತ್ಯೇಕ ಸಚಿವರನ್ನು ನೇಮಕ ಮಾಡಬೇಕು. ಈ ಬಜೆಟ್ನಲ್ಲಿ ಕನಿಷ್ಠ 5,000 ಕೋಟಿ ರೂಪಾಯಿಗಳನ್ನು ಕೊಡೋದ್ರ ಮುಖಾಂತರವಾಗಿ ಈ ಚುನಾವಣಾ ಪೂರ್ವ ಸಂದರ್ಭದಲ್ಲಿ ಏನು ಚಿತ್ರದುರ್ಗ ಘೋಷಣೆ ಮಾಡಿದ್ದಾರೆ, ಇದ್ರ ಜೊತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದ ಪ್ರಣಾಳಿಕೆಯಲ್ಲಿ ಸ್ಲಮ್ ಜನರಿಗೆ ನೀಡಿರ್ತಕ್ಕಂಥ ಭರವಸೆಯನ್ನು ಈಡೇರಿಸಬೇಕು. ಲ್ಯಾಂಡ್ ಬ್ಯಾಂಕ್ ನೀತಿಯನ್ನು ತರಬೇಕು. ನಗರ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಬೇಕು. ಇವತ್ತು ಏನು ನೀವು ವಸತಿ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಾ, ಈ ವಸತಿ ಗ್ಯಾರಂಟಿ ಫುಲ್ಫಿಲ್ ಆಗಬೇಕನ್ನೋದಾದರೆ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಇಟ್ಕೊಂಡು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸೇರಿರ್ತಕ್ಕಂಥ ಸುಮಾರು 5,000 ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದಿದೆ. ವಸತಿ ಸಚಿವರು ಈ ಖಾಸಗಿ ಕೊಳಚೆ ಪ್ರದೇಶಗಳಿಗೆ ಏನು ಒಂದು ಮಾರಕವಾಗಿರ್ತಕ್ಕಂಥ ಸಂವಿಧಾನ ವಿರೋಧಿ ಮತ್ತು ಬಡಜನ ವಿರೋಧಿಯಾಗಿರ್ತಕ್ಕಂಥ ಈ ಸುತ್ತೋಲೆಯನ್ನು ವಾಪಸ್ ತಾಂಡಿ ನಮಗೆ ಈ ರಾಜ್ಯದಲ್ಲಿ ಮನುಷ್ಯರಿಗೆ ವಾಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಸರ್, ಈಗ ವಸತಿ ಈಗಾಗಲೇ ನಮ್ಗೆ ಹೇಳ್ದಾಗೆ ಸುಮಾರು 6,000 ಕೋಟಿಯನ್ನು 1,80,000 ಕುಟುಂಬಗಳಿಗೆ ಕಂಪ್ಲೀಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ಆದರೆ ನೀವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ ಅವರೇ ಇತ್ತೀಚೆಗೆ ಬೆಳಗಾಂ ಅಧಿವೇಶನದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ 70 ಲಕ್ಷ ಕುಟುಂಬಗಳಿಗೆ ವಸತಿ ಇದ್ದಾರೆ ಈ ರಾಜ್ಯದಲ್ಲಿ ಅಂತ ಹೇಳಿ. ಆದರೆ ಈಗ ಕೊಡ್ತಾ ಇರ್ತಕ್ಕಂಥದ್ದು 1,80,000 ಮನೆಗಳು 6,000 ಕೋಟಿ ರೂಪಾಯಿ. ಆದರೆ ನಾವು ಚಿತ್ರದುರ್ಗ ಘೋಷಣೆಯಲ್ಲಿ ಏನು ಮಾಡಿದ್ದಾರೆ, ಉಚಿತವಾಗಿ ಮನೆ ಕೊಡ್ತೀವಿ ಎಲ್ರಿಗೂ ಅಂತಕ್ಕಂಥ ಘೋಷಣೆ ಮಾಡಿದರೆ ಅದರ ಪ್ರಕಾರ ನಡ್ಕೊಳ್ಳಿ ಈ ರಾಜ್ಯದಲ್ಲಿ ಒಂದು ವಸತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತನ್ನಿ. ತಂದಿದ್ದೆ ಆದರೆ ಕನಿಷ್ಠ ಈ 70 ಲಕ್ಷ ಕುಟುಂಬಗಳು ಇವತ್ತು ಈ ರಾಜ್ಯದಲ್ಲಿ ಮನೆ ಇಲ್ಲದಂಗೆ ಬೀದಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಒಂದು ತಲೆ ಮೇಲೆ ಸೂರು ಸಿಗ್ತದೆ, ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಸೊಲ್ಯೂಷನ್ ಬರ್ತದೆ. ಇವತ್ತು 5 ಗ್ಯಾರಂಟಿಗಳನ್ನು ಏನು ಕೊಡ್ತಾ ಇದ್ದೀವ, ಈ 5 ಗ್ಯಾರಂಟಿಗಳು ಜನರಿಗೆ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಗ್ಯಾರಂಟಿಗಳು, ಪರ್ಮನೆಂಟ್ ಆಗಿರ್ತಕ್ಕಂಥ ಗ್ಯಾರಂಟಿಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.